ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾಸ್ ಸವಿರುಚಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ಬಟರ್ ಮಸಾಲ. ಇಲ್ಲಿದ್ದಾವೆ ನೋಡಿ ಬೇಕಾಗಿರುವ ಸಾಮಗ್ರಿಗಳು: ಹೋಮ್ ಮೇಡ್ ಧನಿಯಾ ಪೌಡರ್, ಹೋಮ್ ಮೇಡ್ ಮಸಾಲ ಪೌಡರ್, ಕಸೂರಿ ಮೇಥಿ ಸ್ವಲ್ಪ ಫ್ರೈ ಮಾಡಿರೋದು, ಇದು ಪನ್ನೀರು ಸ್ವಲ್ಪ ಫ್ರೈ ಮಾಡಿರೋದು, ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ತಗೋಬೇಕು, ಇದು ಶುಂಠಿ, ಬೆಳ್ಳುಳ್ಳಿ, ಬೇಯಿಸಿರೋ ಅಂಥದ್ದು ಈರುಳ್ಳಿ ಮತ್ತು ಗೋಡಂಬಿ, 1 ಬೌಲ್ ಗ್ರೀನ್ ಪೀಸ್, 1 ಬೌಲ್ ಟೊಮೊಟೊ, 1 ಬೌಲ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು, 1 ಬೌಲ್ ಕೊತ್ತಂಬರಿ ಸೊಪ್ಪು. ಇಲ್ಲಿ ಬೇಯಿಸಿರೋ ಅಂಥದ್ದು ಸ್ವಲ್ಪ ಪಾಲಕ್ ಸೊಪ್ಪು. ಇದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ತೆಗೆದ್ರೆ ಅದು ಗ್ರೀನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಬಿಡೋಣ. ಇದು ಮೆಣಸಿನ್ಕಾಯಿ ಹಾಕೋಬೇಕು ಇದ್ರ ಜೊತೆಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು, ಆಮೇಲೆ ಇದು ಶುಂಠಿ ಹಾಕ್ಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡೋಣ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ, ಈ ಥರ ಇರಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಫ್ರೈ ಮಾಡಿರೋ ಟೊಮೊಟೊ ಹಾಕ್ಕೊಂಬಿಟ್ಟು, ಮತ್ತು ಸ್ವಲ್ಪ ಬೇಯಿಸಿರ್ತೀವಲ್ಲ ಇದು ಗೋಡಂಬಿ ಮತ್ತು ಈರುಳ್ಳಿ, ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಬಿಡೋದು. ಇದು ನುಣ್ಣಗಾಗಿಲ್ಲ, ಇನ್ನೂ ಸ್ವಲ್ಪ ರುಬ್ಕೋಬೇಕು. ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೈತೆ. ಇದನ್ನು ಎಲ್ಲ ಒಗ್ಗರಣೆ ಹಾಕ್ಬಿಟ್ರೆ ಪಾಲಕ್ ಪನ್ನೀರ್ ಬಟರ್ ಮಸಾಲ ರೆಡಿ. ಹಾಕೋಣ. ಇವಾಗ 2 ಟೇಬಲ್ ಸ್ಪೂನ್ ಆಯಿಲು ಮತ್ತು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು. ತುಪ್ಪ ಇದೆ ನಮ್ಮ ಮನೇಲಿ, ಅದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಮಸಾಲ ಐಟಮ್ ಹಾಕ್ತಾಯಿದ್ದೀನಿ. 1 ಏಲಕ್ಕಿ, 2 ಚಕ್ಕೆ, 2 ಲವಂಗ, 2 ಮೆಣಸು. ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ, ಕರಿಬೇವು, 2 ಗೋಡಂಬಿ ಹಾಕೋಬೋದು. ಬಾಯಿ ಸಿಗ್ತವೆ, ಚೆನ್ನಾಗಿರುತ್ತೆ ರುಚಿ. ಸ್ವಲ್ಪ ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಿಂದೆ ಆಮೇಲೆ ಬಟಾಣಿ ಹಾಕ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದ್ದು ಎಣ್ಣೆಯಲ್ಲಿ. ಹಿಂಗೆ 1 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋದು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಬೌಲ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1 ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು 1 5 ನಿಮಿಷ. ಆಮೇಲೆ ಮಸಾಲ ಪೌಡ್ರ್ ಹಾಕಬೇಕು. ಹೋಮ್ ಮೇಡ್ ಮಸಾಲ ಪೌಡರ್ ಇದು, ಮನೆಯಲ್ಲೇ ಮಾಡಿರೋಂಥದ್ದು, ಯಾವುದು ಅಂಗಡಿಗಿಲ್ಲ, ಚೆನ್ನಾಗಿರುತ್ತೆ. ಇದು ಹೋಮ್ ಮೇಡ್ ಧನಿಯಾ ಪೌಡರು.
ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾನು ಟೂ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಪೇಸ್ಟ್ ಮಾಡಿರ್ತೀವಲ್ಲ, ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದು ಹಾಕೋದು. ಇದು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಳ್ಳೋದು. ಚೆನ್ನಾಗಿ ಕೆದಕ್ತಾ ಇನ್ನೂ ಸ್ವಲ್ಪ ಇದು ಮಾಡಿರ್ತೀವಲ್ಲ, ಒಂದು 5 ನಿಮಿಷ ಬಿಟ್ಬಿಟ್ಟು ಇದು ಅವಾಗಲೇ ಮಾಡಿದ್ವಲ್ಲ ಈರುಳ್ಳಿ ಮತ್ತು ಆನಿಯನ್, ಟೊಮೊಟೊ ಅದೆಲ್ಲ ಪೇಸ್ಟ್ ಮಾಡಿರ್ತೀವಲ್ಲ ಅದು ಹಾಕೊಂಬಿಡೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಬೇಯಿಸ್ಬೇಕು. ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಬೇಕು. ಬೇಯಕ್ಕೆ ಅದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಅಂಶ ಸ್ವಲ್ಪ ಬಿಟ್ಕೋಬೇಕು ಚೆನ್ನಾಗಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ, 5ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿಬಿಡೋದು. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಗುಳ್ಳೆ ಬರ್ತಾ ಐತೆ. ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಾಲಿಂದು ಕೆನೆ ಹಾಕ್ತಾಯಿದ್ದೀನಿ. ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೋಬೋದು. ನಾನು ಹಾಲು ಕೆನೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ 2 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಪನ್ನೀರ್ ಹಾಕ್ತಾಯಿದ್ದೀನಿ. ಇದು ಎಲ್ಲ ಫ್ರೈ ಮಾಡಿರ್ತೀವಲ್ಲ ಪನ್ನೀರು, ಅದಷ್ಟು ಹಾಕ್ಕೊಂಬಿಡೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಬಿಟ್ಟು ಕಸೂರಿ ಮೇಥಿ ಹಾಕ್ಬಿಟ್ರೆ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪಾಲಕ್ ಪನ್ನೀರ್ ಬಟರ್ ಮಸಾಲ ರೆಡಿ. ಕಸೂರಿ ಮೇಥಿ ಫ್ರೈ ಮಾಡಿ ಸ್ವಲ್ಪ ಉಗುರು ಬಿಚ್ಚು ಮಾಡ್ಕೋಬೇಕು. ಚಪಾತಿ ಇಲ್ಲಾಂದರೆ ಒಂದು ಬಾಣಲಿಲಿ ಹಾಕ್ಬಿಟ್ಟು ಇದು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ದೆ ಆವಾಗಲೇ. ಇನ್ನು ಸ್ವಲ್ಪ ಉಪ್ಪು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಅದು ಇವಾಗ 1 ಬೌಲ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ಪನ್ನೀರ್ ಬಟರ್ ಮಸಾಲ ರೆಡಿ. ಚಪಾತಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ತಿನ್ಬೋದು, ಪರೋಟ ಜೊತೆ ತಿನ್ಬೋದು. ಅಷ್ಟೇ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಕೆಳಗಿಂದ ಮೇಲೆ ಚೆನ್ನಾಗಿ ಪಾಲಕ್ ಪನ್ನೀರ್ ಬಟರ್ ಮಸಾಲ ರೆಡಿ. ರುಚಿಯಾಗಿ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ಕೊಳ್ಳಿ.